ಎಲ್ಲರಿಗೂ ನಮಸ್ಕಾರ. ನೇಹಾನ್ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನಾನು ಇವತ್ತು ಮಸಾಲ ಕೋಡುಬಳೆಯನ್ನು ಹೇಗೆ ಮಾಡುವುದನ್ನು ತಿಳಿಸಿಕೊಡ್ತೇನೆ. 100 ಗ್ರಾಮು ಹಸಿ ಹಿಟ್ಟು, ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು 7-8 ಮೆಣಸಿಕಾಯಷ್ಟು ಪೇಸ್ಟು ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬಿಸಿಯಾದ ಎಣ್ಣೆ ಅರ್ಧ ಸ್ಪೂನಷ್ಟು, ಈ ಎಲ್ಲವನ್ನು ಮಿಕ್ಸ್ ಮಾಡಿ ಕಲಿಸಬೇಕು. ಕಲಿಸಿದ ನಂತರ ಇದನ್ನು ಚೆನ್ನಾಗಿ ಕೈಯಲ್ಲಿ ಹದವಾಗಿ ಕಲಿಸ್ಕೋಬೇಕು. ಆ ನಂತರ ಅದಕ್ಕೆ ನೀರನ್ನು ಹಾಕಬೇಕು. ಹೀಗೆ ಕೈ ಆಡಿಸ್ಕೋತ ಕಲಿಸ್ಬೇಕು, ಗಟ್ಟಿಯಾಗಿ ಕಲಿಸ್ಕೋಬೇಕು. ಹಳ್ಳಕ್ಕೆ ನೀರಾಗಿ ಕಲಿಸ್ಕೋಬಾರ್ದು, ಗಟ್ಟಿಯಾಗಿ ಇರಬೇಕು. ಆನ್ ಮಾಡ್ತಾ ಇದ್ದೀನಿ. ಅದರ ಮೇಲೆ ಒಂದು ಬಾಣಲಿಯನ್ನು ಇಡ್ತಾ ಇದ್ದೀನಿ. ಅದಕ್ಕೆ ಒಳ್ಳೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ಅದು ಎಣ್ಣೆ ಕಾಯಬೇಕು. ಸ್ಕೂಲಿಂದ ಬಂದು ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಪು ಚಲೋ ಇಷ್ಟವಾಗಿ ತಿನ್ನೋಕೆ ಇಷ್ಟಪಡ್ತಾರೆ. ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ಟೇಸ್ಟ್ ಇರುತ್ತೆ, ತಿನ್ನಬಹುದು. ಹೀಗೆ ಎಣ್ಣೆ ಕಾದಿದೆ. ಈಗ ನಾನು ಕೋಡುಬಳೆಯನ್ನು ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿದ್ದು ಫ್ರೆಶ್ ಐಟಮ್ ಇರುತ್ತದೆ. ಹೊರಗಡೆ ಮಾಡಿದ್ದು ಐಟಮು ಫ್ರೆಶ್ ಆಗಿರಲ್ಲ. ಮನೆಗೆ ಫ್ರೆಶ್ ಐಟಮು ಮಕ್ಕಳು, ದೊಡ್ಡವರು, ಸಣ್ಣವರು ಎಲ್ಲರೂ ಪ್ರೀತಿಯಿಂದ ಖುಷಿಯಾಗಿ ತಿನ್ನಬಹುದು. ಇದಕ್ಕೇನು ಭಾಳ ಹೊತ್ತ ಆಗೋದಿಲ್ಲ. ಇದನ್ನು ನಾವು ಒಂದು 10 ನಿಮಿಷದಲ್ಲಿ ಮಾಡ್ಕೋಬಹುದು. ಹೀಗೆ ಕೈ ಆಡಿಸ್ಬೇಕು. ಚಲೋ ತಂಗ ಕೆಂಪಗಾಗಿ ಕರಿಬೇಕು. ಇನ್ನು ಗೋಲ್ಡ್ ಕಲರ್ ಬರೋ ತನಕ ಇವನ್ನ ಸ್ವಲ್ಪ ಹೀಗೆ ಹಿಂಗೆ ಕೈಯಾಗೆ ಹಿಂಗೆ ಅಂತಿರಬೇಕು. ತಳಗ ಮೇಗೆ ಟೇಸ್ಟಿಯಾಗಿರುತ್ತೆ. ಎಷ್ಟು ಸ್ಮೆಲ್ ಘಮ ಅಂತ ಬರ್ತಾ ಇದೆ ಕರಿಯುವಾಗ. ಒಂದು 100 ಗ್ರಾಮ್ಗೆ ಇಷ್ಟೊಂದು ಆಗಿದೆ ನೋಡಿ. ಹೊರಗಡೆ ಎಷ್ಟು ಕಾಸ್ಟ್ಲಿ ಇರುತ್ತೆ, ಆದ್ರೂ ಫ್ರೆಶ್ ಇರೋದಿಲ್ಲ. ಮನೆಯಲ್ಲಿ ಮಾಡ್ಕೊಂಡಿದ್ದು ಫ್ರೆಶ್ ಇರುತ್ತೆ. ಖುಷಿಯಿಂದ ಸಾಕಷ್ಟು ಮಕ್ಕಳಿಗೆ ಕೊಡ್ಬೋದು, ನಾವು ತಿನ್ಬೋದು. ಹೊರಗಡೆ ತಂದಿದ್ದು ಲಿಮಿಟ್ನಲ್ಲೇ ಹಂಚ್ಕೊಂಡು ತಿನ್ಬೇಕಾಗತ್ತೆ. ಮನೆಯಲ್ಲಿ ಹಾಗಿರಂಗಿಲ್ಲ. ನಮಗೆ ಬೇಕಾದಷ್ಟು ಮಕ್ಕಳಿಗೂ ಕೊಡ್ಬೋದು, ನಾವು ತಿನ್ಬೋದು ಖುಷಿಯಾಗಿ. ಮನೆಗೆ ಬೇರೆ ಅಡಿಗೆ
ಹೊರಗಡೆ ಫುಡ್ ಅಷ್ಟು ಸರಿ ಇರೋದಿಲ್ಲ. ಮನೆಯಾಗೆ ಪ್ರೀತಿಯಿಂದ ಮಾಡಿಕೊಂಡು ಸವಿಬೋದು. ಒಂದು 100 ಗ್ರಾಮ್ಗೆ ಇಷ್ಟೊಂದು ಆಗಿದ್ದಾವೆ. ಯಾರ್ಯಾರ ಮನೆಗೆ ಗೆಸ್ಟ್ ಬಂದಾಗೂ ಒಂದು 10 ನಿಮಿಷದಲ್ಲಿ ಅವ್ರ ಜೊತೆಯೆಲ್ಲ ಮಾತಾಡ್ಕೋತ ಇದನ್ನು ನಾವು ಇನ್ನೊಬ್ಬರು ರೆಡಿ ಮಾಡ್ಕೋಬೋದು. ಥರ ಗೋಲ್ಡ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಕೈ ಒಂಚೂರು ಚೂರಾಗಿ ಮಾಡ್ತಾ ಇರಬೇಕು. ಗಣಪತಿಯ ಕೂಡಿಸುವಾಗ ಗಣಪತಿಗೆ ಕೋಡುಬೇಳೆ ಅಂದರೆ ಬಹಳ ಪ್ರೀತಿ, ಬಹಳ ಸಂತೋಷದಿಂದ ತಿಂತಾನೆ ಅಂತಾರೆ ಯಜಮಾನರು, ಹಳೆ ಕಾಲದ ಮಂದಿ. ಈಗ ರೆಡಿ ಆಗಿದೆ. ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡಿ